ಆತ್ಮೀಯರೇ, ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಅಹಿಂದ ಚಳುವಳಿಯ ಜಂಟಿ ಸಂಚಾಲಕರು ಕರ್ನಾಟಕ ರಾಜ್ಯ. ಸಂದರ್ಭದಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಿನಾಂಕ 22/6/2024 ಶನಿವಾರದ ದಿನ ಹುಬ್ಬಳ್ಳಿ ನಗರದ ಏನು ಮಹಾರಾಷ್ಟ್ರ ಮಂಡಳ ಭವನ ಏನಿದೆ, ಕ್ಲಬ್ ರಸ್ತೆ ಹುಬ್ಬಳ್ಳಿ, ಇಲ್ಲಿ ಅಹಿಂದ ಚಳುವಳಿಯ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅಹಿಂದ ಏನೊಂದು ಜನಾಂಗ ಇದೆ ಅಥವಾ ಅಹಿಂದ ಸಮುದಾಯಗಳೇನಿದ್ದಾವೆ, ಈ ಸಮುದಾಯದ ಮುಖಂಡರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಅಹಿಂದ ಚಳವಳಿಯು ಸಿದ್ದಯ್ಯ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯ ಮುಖ್ಯ ಸಂಚಾಲಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಬಹಳ ದೊಡ್ಡ ವಾಗ್ಮಿಗಳು, ವಿಚಾರವಾದಿಗಳು ಕೂಡ ಆಗಿದ್ದಾರೆ. ಬಹಳಷ್ಟು ಬಡವರ ಪರ, ಜನಪರವಾದಂತಹ ಕಾಳಜಿ ಉಳ್ಳಂತಹ ಸಿದ್ದಯ್ಯ ಸರ್ ಅವರ ನೇತೃತ್ವದಲ್ಲಿ ಏನಿದು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಅಹಿಂದ ಚಳುವಳಿಯ ಕೆಲವೊಂದು ಪ್ರಮುಖ ಪಾತ್ರಗಳನ್ನ, ಇದರಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಉದ್ದೇಶಗಳನ್ನ ಅಹಿಂದ ಸಂಘಟನೆ, ಈ ಹಿಂದೆ ಇರತಕ್ಕಂತ ಅಹಿಂದ ಸಂಘಟನೆಗೂ ಭಿನ್ನವಾಗಿ ಸಾರ್ವಜನಿಕ ವಲಯದಲ್ಲಿ ನಾವು ಏನ್ ಮಾಡಬೇಕು, ಅಹಿಂದ ಸಮುದಾಯಗಳಿಗೆ ನಾವು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಎಲ್ಲ ವರ್ಗಗಳಲ್ಲಿ, ಧಾರ್ಮಿಕ, ಈ ರೀತಿ ಎಲ್ಲಾ ಒಂದು ವಿಚಾರಗಳಲ್ಲಿ ಈ ಸಂಘಟನೆಯನ್ನ ಬಲಪಡಿಸಲಿಕ್ಕೆ ಈಗ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ಅನೇಕ ರೀತಿಯ ಒಂದು ಈ ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಈ ಒಂದು ಅಹಿಂದ ಚಳವಳಿಯ ಮುಖಂಡರುಗಳು ಮಾಡಿದ್ದಾರೆ. ನಾವಿಲ್ಲೆಲ್ಲ ನೋಡ್ಬೋದು. ಇದರಲ್ಲಿ ಏನಪ್ಪಾ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದ್ರೆ ಅಹಿಂದ ಸಹಕಾರಿ ಬ್ಯಾಂಕ್ ಮಾಡ್ಬೇಕನ್ನುವಂತ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಅಹಿಂದ ಸಮುದಾಯಗಳಿಗೆ ದಾರ್ಶನಿಕರ ಆದರ್ಶಗಳನ್ನು ಅಳವಡಿಸುವುದು, ಅಹಿಂದ ಸಮುದಾಯಗಳ ಭೂರಹಿತ ಮತ್ತು ವಸತಿ ರಹಿತ ಸಮಾವೇಶಗಳು, ಮತ್ತೆ ಅಹಿಂದ ಸಮುದಾಯಗಳಿಗೆ ತರಬೇತಿಗಳು, IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, KS ಆಗಿರ್ಬೋದು, ಈ ರೀತಿಯ ಅನೇಕ ತರಬೇತಿಗಳನ್ನ ಕೊಡಬೇಕಾಗತ್ತ, ಕೊಡೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೂ ಬಹಳಷ್ಟು ಇದಾವ. ಬಹಳ ಅಂದ್ರೆ ಬಹಳ ಅತ್ಯುತ್ತಮವಾದಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅಹಿಂದ ಸಂಘಟನೆ ತಮ್ಮ ಒಂದು ವಿಚಾರವನ್ನ ಮಂಡಿಸ್ಲಿಕ್ಕೆ ಮುಂದಾಗ್ತಾ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದು. ಸ್ನೇಹಿತರೆ, ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಕೂಡ ಭಾರತ ದೇಶದ ಪ್ರಮುಖ ಸಮುದಾಯಗಳು ಅಂದ್ರೆ ಅಹಿಂದ ಸಮುದಾಯಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಆದರೆ ಅವರಿಗೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಔದ್ಯೋಗಿಕವಾಗಿರ್ತಕ್ಕಂಥ ಸಮಾನತೆ ಇದುವರೆಗೂ ಬಂದಿಲ್ಲ ಅನ್ನುವಂಥದ್ದು ಹಲವು ಈ ದೇಶದ ಇತಿಹಾಸಕಾರರ ವಾದವಾಗಿದೆ. ಮತ್ತು ಈ ಅಧಿಕಾರ ಅನ್ನುವಂಥದ್ದು ಕೆಲವು ಮೇಲ್ವರ್ಗದ ಅಧಿಕಾರಿ ಶಾಹಿಗಳ ಕೈಯಲ್ಲಿ ಇವತ್ತಿಗೂ ಕೂಡ ಅಧಿಕಾರ ಮುಂದುವರೆದಿರುವಂತದ್ದು ನಮ್ಮೆಲ್ಲರ ದುರಂತ. ಆ ಕಾರಣಕ್ಕಾಗಿ ಒಂದು ಉನ್ನತ ಮಟ್ಟದ ಸಭೆ ಆಗಬೇಕು. ರಾಜ್ಯದ ಉದ್ದಗಲಕ್ಕೂ ಅನೇಕ ಭಾಗಗಳಲ್ಲಿ, ಸುಮಾರು 4-5 ಭಾಗಗಳಲ್ಲಿ ಈಗಾಗಲೇ ಅಹಿಂದ ಸಂಘಟನೆಯು ತನ್ನ ಪ್ರಮುಖರನ್ನ ಕರ್ಕೊಂಡು ಮತ್ತು ಸ್ಥಳೀಯ ನಾಯಕರನ್ನ ಕರ್ಕೊಂಡು ಈಗಾಗಲೇ ಸಭೆಗಳನ್ನ ಮಾಡಿದೆ. ಸೊ ಹಂಗಾಗಿ ಉದ್ದೇಶ ಇಷ್ಟೇ, ಅಹಿಂದ ಸಂಘಟನೆ ಉದ್ದೇಶ, ಅಹಿಂದ ಚಳವಳಿಯ ಸ್ಥಾಪನೆಯ ಉದ್ದೇಶ ರಾಜ್ಯದ ಗ್ರಾಮ ಮಟ್ಟದಿಂದ ಕೇಡರ್ ರಚನೆ ಮಾಡುವ ಬಗ್ಗೆ, ಅಹಿಂದ ಸಬಲೀಕರಣ, ಸೌಹಾರ್ದ, ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮತ್ತು ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸುವ ಬಗ್ಗೆ 3 ಪ್ರಮುಖ ವಿಚಾರಗಳನ್ನ ಇಟ್ಟುಕೊಂಡು ಈಗಾಗಲೇ ಏನು ಹಾವೇರಿ, ಗದಗ್, ಹುಬ್ಳಿ ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ, ಸುಮಾರು 8 ಜಿಲ್ಲೆಗಳ ಒಂದೇನು ಈ ಜಿಲ್ಲೆಗಳ ಪ್ರಮುಖರನ್ನ ಈ ಸಭೆಗೆ ಕರೆಯಲಾಗಿದೆ. 22ನೇ ತಾರೀಕಿಗೆ ನೀವು ಯಾವುದೇ ಸಮುದಾಯದವರು ಇರಲಿ, ಅಹಿಂದ ಚಳವಳಿಗೆ ಸಂಬಂಧಪಟ್ಟಂತ ಅಹಿಂದ ಚಳವಳಿ ಇದರಲ್ಲಿ ನೀವು ಬರಬೇಕು, ನೀವು ಬರಬಾರ್ದಲ್ಲ. ನೀವು ದಲಿತ ಸಮಾಜದವರಾಗಿರ್ಲಿ, ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮು, ಕ್ರಿಶ್ಚಿಯನ್ನು, ಜೈನು, ಬೌದ್ಧ, ಸಿಖ್ರು, ಈ ರೀತಿ ಯಾವುದೇ ಸಮುದಾಯದವರಾಗಿರ್ಲಿ, ಹಿಂದುಳಿದ ವರ್ಗದವರು, ಕುರುಬ ಸಮಾಜ ಸೇರ್ಕೊಂಡು ಹಿಂದುಳಿದ ವರ್ಗದ ಅದೆಷ್ಟು OBC ಜನಾಂಗದವರು ಇದ್ದೀರಿ, ಕುಂಬಾರ, ಇನ್ನೂ ಬಹಳಷ್ಟು ಉಪ್ಪಾರ, ಬಹಳ ಅಂದ್ರೆ ಬಹಳಷ್ಟು ಸಮುದಾಯಗಳು ಬರ್ತಾವೆ. ಇವರೆಲ್ಲರೂ ಸೇರ್ಬೇಕು. ದಲಿತ ಸಮಾಜದಲ್ಲಿ ಹೊಲೆಮಾದಿಗರು ಸೇರಿದಂತೆ 101 ಜಾತಿಗಳು ಬರ್ತಾವೆ. ಇವರೆಲ್ಲರೂ ಕೂಡ ಬರ್ಬೇಕಂತ ನಾವು ಮುಕ್ತವಾಗಿರ್ತಕ್ಕಂಥ ಆಹ್ವಾನವನ್ನ ಕೊಡ್ತಾ ಇದ್ದೀವಿ.
ಪ್ರಸ್ತುತ ರಾಜಕಾರಣ, ಪ್ರಸ್ತುತ ವ್ಯವಸ್ಥೆಯಲ್ಲಿ ನಮ್ಮ ಪಾಲು ಎಷ್ಟು, ದೇಶದ ಪ್ರಜೆಗಳಾಗಿ ನಮ್ಮ ಬದುಕು ಯಾವ ರೀತಿ ಇದೆ, ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಹಕ್ಕು ಬಾಧ್ಯತೆಗಳು, ಈ ಮನೋವಾದಿಗಳು ಅಥವಾ ಜಾತಿವಾದಿಗಳ ಕೈಯಲ್ಲಿ ಸಿಕ್ಕಾಕೊಂಡು ನಾವು ಯಾವ ರೀತಿ ನರಳಾಡ್ತಾ ಇದ್ದೀವಿ, ಇದೆಲ್ಲದಕ್ಕೂ ಒಂದು ಅತ್ಯುತ್ತಮವಾದಂತ ಉತ್ತರ ಮತ್ತು ಅದಕ್ಕೊಂದು ಏನಪ್ಪಾ ಅಂದ್ರ ದಾರಿ, ಇದೆಲ್ಲದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ. ಸೊ ನಾವೆಲ್ಲ ನಮ್ಮದೇ ಜಾತಿಯ ಸಂಘಟನೆಗಳು ಕಟ್ಕೊಂಡಿವಿ. ದಲಿತರು ದಲಿತ ಪರ ಸಂಘಟನೆಗಳು ಕಟ್ಕೊಂಡಿದ್ದಾರೆ, ಮುಸಲ್ಮಾನರು ಅಲ್ಪಸಂಖ್ಯಾತರ ಸಂಘಟನೆಗಳು ಕಟ್ಕೊಂಡಿದ್ದಾರೆ, ಮತ್ತು ಹಿಂದುಳಿದ ವರ್ಗದವರು ಅವರದೇ ಆದಂತ ಸಮುದಾಯಗಳನ್ನ ಕಟ್ಕೊಂಡಿದ್ದಾರೆ, ಸಂಘಗಳನ್ನ ಕಟ್ಕೊಂಡಿದ್ದಾರೆ. ಆದ್ರ ಇದರಿಂದ ನಾವು ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಮಾತ್ರ ನಾವು ನಮ್ಮ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿ ಇನ್ನೊಬ್ಬರ ಗುಲಾಮಗಿರಿಯನ್ನೇ ಮಾಡೋದೇ ನಮ್ಮ ಒಂದು ಸಂಘಟನೆಗಳ ಅಥವಾ ನಮ್ಮ ಮನಸ್ಥಿತಿಗೆ ಇರುವಂತ ಉದ್ದೇಶವಾಗಿದೆ. ಸೊ ಹಂಗಾಗಿ ನಾವೇನಪ್ಪಾ ಅಂದ್ರೆ ಈಗ ಬದಲಾವಣೆಯನ್ನ ಬಯಸಬೇಕು, ಬದಲಾವಣೆಯನ್ನ ಮಾಡಬೇಕು. ಇವತ್ತು ಅಹಿಂದ ಸಂಘಟನೆ, ಅಹಿಂದ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತು. ಇದರಲ್ಲಿ ಎಲ್ಲಾ ದೊಡ್ಡ ದೊಡ್ಡ ನಾಯಕರುಗಳು ಭಾಗಿಯಾಗಿದ್ದಾರೆ. ಅಹಿಂದ ಸಂಘಟನೆ ಬೇರು ಮಟ್ಟದಲ್ಲಿ ಈಗಾಗಲೇ ರಾಜ್ಯದ ವಿವಿಧ ಕಡೆ ಇದೆ, ಆದ್ರೆ ಅಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಅಹಿಂದವನ್ನ ಕಟ್ಟಿ ಬೆಳೆಸುವ ಮಹೋನ್ನತವಾದಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಸಿದ್ದಯ್ಯ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2024 ಈ ಇಸ್ವಿಯಲ್ಲಿ ಒಂದು ಮಹತ್ತರವಾದಂತ ಹೆಜ್ಜೆಯನ್ನು ಇಡ್ತಾ ನಮ್ಮ ಏನು ದೊಡ್ಡ ಮಟ್ಟದ ಅಧಿಕಾರಿ ಸಿದ್ದಯ್ಯ ಮೂರ್ತಿ ಸರ್ ಅವರು ಅಷ್ಟೇ ವಿಚಾರವಾದಿಗಳು, ಜಗತ್ತಿನ ಮತ್ತು ನಮ್ಮ ದೇಶದ ಅನೇಕ ಇತಿಹಾಸಗಳನ್ನ ಅರಿತವರು. ಅವರ ಮಾಯಲ್ಲಿ ಈ ಚಳುವಳಿಯ ಬಗ್ಗೆ, ನಮ್ಮ ಸಮುದಾಯಗಳ ಏಳಿಗೆಗಳ ಬಗ್ಗೆ, ಶೈಕ್ಷಣಿಕ ವಲಯದಲ್ಲಿ ನಾವು ಯಾವ ರೀತಿ ಕ್ರಾಂತಿ ಮಾಡಬಹುದು, ಆರ್ಥಿಕವಾಗಿ ನಾವು ಹೇಗೆ ಮೇಲೆ ಬರಬಹುದು, ಇದೆಲ್ಲ ವಿಚಾರಗಳನ್ನ ಹಲವಾರು ಅವತ್ತು ರಾಜ್ಯ ಮಟ್ಟದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಹಿಂದ ಯುವ ಘಟಕದ ಅಧ್ಯಕ್ಷರು ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಬರ್ತಾ ಇದ್ದಾರೆ. ಹಾಗೆ ಎಲ್ಲ ವರ್ಗದ ಎಲ್ಲ ಡಿಪಾರ್ಟ್ಮೆಂಟ್ಗಳ ಪ್ರಮುಖರು ಕೂಡ, ಅಂದ್ರೆ ನಮ್ಮ ಅಹಿಂದ ಚಳವಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಮುಖರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಾನು ವೈಯಕ್ತಿಕವಾಗಿಯೂ ಅನೇಕ ಜನರಿಗೆ ಫೋನ್ ಮುಖಾಂತರ ನಾನು ತಿಳಿಸಿದ್ದೇನೆ. ಆದ್ರೆ ಈ ವಿಡಿಯೋ ತಮಗೆ ತಲುಪಿದ ತಕ್ಷಣ ತಾವು ಹುಬ್ಬಳ್ಳಿಗೆ ಬೆಳಿಗ್ಗೆ 10 ಗಂಟೆಗೆ ಬರಬೇಕು. 5 ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ 2 ಗಂಟೆಗೆ ಒಂದು ಬ್ರೇಕ್ ಇರ್ತದೆ. ಅಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಿರ್ತೇವೆ ನಾವು. ನೀವು ಮಹಾರಾಷ್ಟ್ರ ಮಂಡಳ ಅಂದ್ರೆ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಂದ್ರೆ ಅಲ್ಲಿಂದ ಕ್ಲಬ್ ರೋಡ್ ಅಂದ್ರೆ ಅಲ್ಲಿ ಕೂಗಳತೆ ದೂರದಲ್ಲಿ ಅಥವಾ ಚಾಲುಕ್ಯ ಹೋಟೆಲ್ ಪಕ್ಕದಲ್ಲಿ ಅದು ಬರ್ತದೆ, ಅಲ್ಲಿಗೆ ಬರಬೇಕು. ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ತಾವ್ಯಾರು ಕೂಡ ಯಾರು ಸಮಾಜದ ಬಗ್ಗೆ ಕಳಕಳಿ ಉಳ್ಳವರಿದ್ದೀರಿ, ಸಮಾಜವನ್ನ ಬದಲಾವಣೆ ಮಾಡ್ತೀನಿ ಅಂತವ್ರು ಇದ್ದೀರಿ, ಹೋರಾಟದಲ್ಲಿ ತಮ್ಮ ಜೀವನವನ್ನ ಇಲ್ಲಿವರೆಗೂ ಸವಿಸಿದ್ದೀರಿ, ನಿಮ್ಮೆಲ್ಲರಿಗೂ ಇದು ಪ್ರಮುಖವಾಗಿರ್ತಕ್ಕಂತ ಒಂದು ವೇದಿಕೆ ಆಗಲಿದೆ. ಯಾಕಂದ್ರೆ ಈ ದೇಶದ 85% ಭಾಗ ಇರುವಂತಹ ಅಹಿಂದ ವರ್ಗದ ಜನರು ಇವತ್ತು ಛಿದ್ರವಾಗಿ ಒಡೆದು ಹೋಗಿದ್ದೀವಿ. ನಾವೆಲ್ಲರೂ ಒಟ್ಟಾಗಿ ಸೇರಿದರೆ ನಮ್ಮ ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲಾ ರೀತಿಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನಾವು ಪ್ರಾರಂಭ ಮಾಡಬೇಕು. ನಾವು ಕೈ ಕಟ್ಕೊಂಡು ಕುಳಿತುಕೊಳ್ಬಾರ್ದು. ಹಿಂದಿನವ್ರು ಏನು ಮಾಡಿಲ್ಲ, ನಾವೇನ್ ಮಾಡಕ್ಕಾಗತ್ತ ಅಂದ್ರೆ ನಾವು ಕೂಡ ಹಾಗೆ ಹೋಗ್ಬೇಕಾಗತ್ತೆ. ಯಾರಾದ್ರೂ ಒಂದಿಲ್ಲ ಒಂದು ದಿನ ಈ ಚಳವಳಿಯನ್ನ ಪ್ರಾರಂಭ ಮಾಡಲೇಬೇಕು, ಬದಲಾವಣೆಯನ್ನ ಪ್ರಾರಂಭ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಸಿದ್ದಯ್ಯ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ತನ್ನ ಹೊಸ ಹುರುಪಿನೊಂದಿಗೆ, ಹೊಸ ಏನು ವಿಚಾರಗಳನ್ನ ಇಟ್ಕೊಂಡು, ಹೊಸ ಹೊಸ ಯೋಜನೆಗಳೊಂದಿಗೆ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಎಲ್ರು ಇದೇ ಶನಿವಾರ 22ನೇ ತಾರೀಕಿಗೆ ಹುಬ್ಬಳ್ಳಿಯ ಮಹಾರಾಷ್ಟ್ರ ಮಂಡಳ ಭವನಕ್ಕೆ ಬರಬೇಕು ಅಂತ ಈ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.